ಬೆಂಗಳೂರಿನ 14 ಪಿಜಿಗಳಿಗೆ ಬೀಗವನ್ನ ಜಡಿದಂತಹ ಜಿಬಿಎ ವಸತಿ ಪ್ರದೇಶಗಳಲ್ಲಿ ನಿಯಮ ಬಾಹಿರವಾಗಿ ವಾಣಿಜ್ಯ ಮತ್ತು ವಸತಿಯೇತರ ಚಟುವಟಿಕೆಗಳನ್ನು ನಡೆಸುತ್ತಿರುವಂತಹ ಪಿಜಿ ಒಳ್ಳೆ ಕೆಲಸ. ನನಗೆ ಗೊತ್ತಿರೋ ಹಾಗೆ ತುಂಬಾ ಪಿಜಿಗಳಿದೆ. ಫುಡ್ ಅಂತೂ ಬಂಗಾರ. ಬೆಂಗಳೂರಿನ 14 ಪಿಜಿಗಳಿಗೆ ಬೀಗ ಜಡಿದಂತಹ ಜಿಬಿಎ ವಸತಿ ಪ್ರದೇಶಗಳಲ್ಲಿ ನಿಯಮ ಬಾಹಿರವಾಗಿರುವಂತದ್ದು. ವಸತಿಗಳಲ್ಲಿ ನಿಯಮ ಬಾಹಿರ, ವಸತಿ ಪ್ರದೇಶಗಳಲ್ಲಿ ನಿಯಮ ಬಾಹಿರವಾಗಿ ವಾಣಿಜ್ಯ ಮತ್ತು ವಸತಿಯೇತರ ಚಟುವಟಿಕೆಗಳನ್ನು ನಡೆಸ್ತಾ ಇರುವಂತಹ ಪಿಜಿಗಳಾಗಿದ್ವು. ಜಿಬಿಎ ಕಾಯ್ದೆ 2024ರ ಅನ್ವಯ ವಿಧಿಸಿರುವಂತಹ ಷರತ್ತು ನಿಬಂಧನೆಗಳನ್ನು ಪಾಲಿಸದೆ ಕಾರ್ಯನಿರ್ವಹಿಸುತ್ತಿರುವಂತಹ ಪೇಜ್ ಸಾರ್ವಜನಿಕ ಆರೋಗ್ಯ ಹಾಗೂ ಸುರಕ್ಷತೆಯ ಹಿತದೃಷ್ಟಿಯಿಂದ ಪೂರ್ವ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಪರವಾನಗಿಯನ್ನ ಪಡೆಯದೆ ಎಸ್ಒಪಿ ಮಾನದಂಡಗಳನ್ನು ಉಲ್ಲಂಘಿಸಿ ಕಾನೂನು ಬಾಹಿರವಾಗಿ ಕಾರ್ಯವನ್ನ ನಿರ್ವಹಿಸುತ್ತಿದ್ದಂತಹ ಪೇಜ್ಗಳು ಉದ್ದಿಮೆ ಪರವಾಗಿ ವಿಶೇಷ ಅಭಿಯಾನವನ್ನ ನಡೆಸುವಂತೆ ಆರೋಗ್ಯ ವಿಭಾಗದ ಅಧಿಕಾರಿಗಳಿಗೆ ಆದೇಶಿಸುವುದಾಗಿ ಪೂರ್ವ ನಗರ ಪಾಲಿಕೆ ಆಯುಕ್ತರಾಗಿರುವಂತಹ ಡಿಎಸ್ ರಮೇಶ್ ಅವರು ಈ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಇದನ್ನು ಕಂಪ್ಲೀಟ್ ಆಗಿ ಹೇಳಬೇಕು ಅಂತಂದ್ರೆ ಏನೇನೋ ಹೆಂಗೆಂಗೋ ಪಿಜಿಗಳನ್ನ ಇಟ್ಕೊಂಡು ಉದ್ಧಾರ ಮಾಡ್ತಿರ್ತಾರಲ್ಲ, ಆ ಥರದವರಿಗೆ ಬೀಗ ಜಡ್ದಂಗೆ ಆಗಿದೆ. ಬೆಂಗಳೂರಿನಲ್ಲಿ ಬಿಸ್ನೆಸ್ ಮಾಡಬೇಕು, ಒಂದು ದುಡ್ಡು ಸಂಪಾದನೆ ಮಾಡಬೇಕು, ಇನ್ನೊಂದು ಪಿಜಿ ಇಟ್ಕೊಂಡು ಅವ್ರ ಹತ್ರ ದುಡ್ಡಿರುತ್ತೆ ಅನ್ನೋ ಒಂದು ಮಾತಿದೆ. ಯಾಕಂತಂದ್ರೆ ಹೆಣ್ಣು ಮಕ್ಕಳ ಸೇಫ್ಟಿಯನ್ನ ನೋಡದೆ, ಕ್ಯಾಮ್ರಾ ಸರಿಯಾಗಿ ಅಳವಡಿಸದೆ, ಊಟ ತಿಂಡಿ ಹೆಂಗ್ ಬೇಕೋ ಹಂಗೆ ಕೊಟ್ಕೊಂಡು ಒಂದು ಗಂಡು ಜಾತಿನೂ ಇರಬಾರ್ದಲ್ಲಿ ಹೆಣ್ಣು ಮಕ್ಕಳ ಪಿಜಿಲಿ. ಎಲ್ಲ ನೋಡಿದ್ರು ಹೆಣ್ಮಕ್ಳೇ ಇರಬೇಕು, ಗಂಡು ಮಕ್ಕಳು 100 ಮೀಟರ್ 500 ಮೀಟರ್ ಗೇಟಿಂದ ಆಚೆ ನಿಂತ್ಕೊಳ್ಬೇಕು ಅನ್ನೋದೆಲ್ಲ ರೂಲ್ಸ್ ಇದೆ. ಒಂದಾರ ಫಾಲೋ ಮಾಡ್ತಾವ ಇವು. ವಸತಿ ಪ್ರದೇಶಗಳಲ್ಲಿ ನಿಯಮ ಬಾಹಿರವಾಗಿ ವಾಣಿಜ್ಯ ವಸತಿಯೇತರ ಚಟುವಟಿಕೆಗಳನ್ನು ನಡೆಸ್ತಾ ಇದ್ದಿದ್ದು ಮತ್ತು ಜಿಬಿಎ ಕಾಯ್ದೆ 2024ರ ಅನ್ವಯ ವಿಧಿಸಿರುವಂತಹ ಷರತ್ತು ಹಾಗೂ ನಿಬಂಧನೆಯನ್ನ ಪಾಲನೆ ಮಾಡದೆ ಆ ಒಂದು ಪಿಜಿಯನ್ನ ನಿರ್ವಹಿಸ್ತಾ ಇರುವ ಕಾರಣಕ್ಕಾಗಿ ಬೆಂಗಳೂರಿನ 14 ಪಿಜಿಗಳನ್ನ ನೋಡಿ ಪರಿಶೀಲನೆ ಮಾಡಿ ಬೀಗ ಜಡಿಯಲಾಗಿದೆ. ಸಾರ್ವಜನಿಕರ ಆರೋಗ್ಯ ಮತ್ತು ಸುರಕ್ಷತೆಯ ಹಿತದೃಷ್ಟಿಯಿಂದ ಪೂರ್ವ ನಗರದ ಪಾಲಿಕೆ ವ್ಯಾಪ್ತಿಯಲ್ಲಿ ಉದ್ದಿಮೆ ಪರವಾಗಿ ಪಡೆಯದೆ ಎಸ್ಒಪಿ ಮಾನದಂಡವನ್ನ ಉಲ್ಲಂಘನೆ ಮಾಡಿ, ಅಂದ್ರೆ ಅದು ಒಂದು ಇದಿರುತ್ತೆ, ಪಿಜಿ ನಡೆಸ್ತಾ ಇದ್ದೀನಿ ಅಂತ ಒಂದು ಸರ್ಟಿಫಿಕೇಟ್ ತಗೋಬೇಕಾಗತ್ತೆ, ಅದನ್ನು ತಗೊಂಡಿಲ್ಲ. ಕಾನೂನು ಬಾಹಿರವಾಗಿ ಕಾರ್ಯನಿರ್ವಹಿಸುತ್ತಿರುವ ಪಿಜಿಗಳ ವಿರುದ್ಧ ಕಾರ್ಯನಿರ್ವಹಣೆ ಮತ್ತು ಉದ್ದಿಮೆ ಪರವಾಗಿ ವಿಶೇಷ ಅಭಿಯಾನವನ್ನು ನಡೆಸುವಂತೆ ಆರೋಗ್ಯ ವಿಭಾಗದ ಅಧಿಕಾರಿಗಳು ಆದೇಶಿಸಿದ್ರು. ಬೀಗ ಜಡಿಯಲಾಗಿರುವಂತಹ ವಸತಿ ಗೃಹಗಳ ವಿವರಣೆ ಏನು ಅಂತಂದ್ರೆ, ಅಗ್ರಹಾರದಲ್ಲಿ SVK ಪಿಜಿ ಅಂತ ಪಟ್ಟಂದೂರು ಅಗ್ರಹಾರದಲ್ಲಿರುವಂಥದ್ದು, ಹಾಗೆ ಪಟ್ಟಂದೂರು ಅಗ್ರಹಾರದಲ್ಲಿ ಮತ್ತೊಂದು ಪಿಜಿಯನ್ನ ಕೂಡ ಲಾಕ್ ಮಾಡಿ ಬೀಗ ಜಡಿಯಲಾಗಿರುವಂಥದ್ದು. ಸಾಕಷ್ಟು 14 ಇದಾವೆ, ಹೇಳ್ತಾ ಕೂತ್ಕೊಳ್ಳಲ್ಲ ನಾನು. ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ನವೆಂಬರ್ 10ರಿಂದ 15ರವರೆಗೆ ಉದ್ದಿಮೆ ಪರವಾನಗಿ ವಿಶೇಷ ಅಭಿಯಾನ ನಗರದ ಪಾಲಿಕೆ ವ್ಯಾಪ್ತಿಯ 17 ವಾರ್ಡ್ ಕಚೇರಿಯಲ್ಲಿ ನಡೆಸಲಾಯಿತು. ಈ ಅವಧಿಯಲ್ಲಿ ನಗರದ ಪಾಲಿಕೆ 17 ವಾರ್ಡ್ಗಳ ವ್ಯಾಪ್ತಿಯಲ್ಲಿ 466 ಉದ್ದಿಮೆದಾರರು ಏಕಗವಾಕ್ಷಿ ಅಡಿಯಲ್ಲಿ ಒಟ್ಟು 25,52,800 ರೂಪಾಯಿ ಶುಲ್ಕ ಪಾವತಿಸಿ ಎಲ್ಲ ಅಗತ್ಯ ದಾಖಲೆಗಳಿಂದ ಮಧ್ಯವರ್ತಿಗಳ ಯಾವುದೇ ಹಸ್ತಕ್ಷೇಪವಿಲ್ಲದೆ ಅರ್ಜಿಯನ್ನ ಸಲ್ಲಿಸಿ ದಿನದಂತೆ ಉದ್ಯಮಿ ಪರವಾನಗಿಯನ್ನ ಪಡೆದುಕೊಂಡು ಅಂತ ಹೇಳಿ ಆಯುಕ್ತರು ತಿಳಿಸಿದ್ರು. ಅಗತ್ಯ ದಾಖಲೆಗಳಾಗಿರುವಂತಹ ವಾಣಿಜ್ಯ
ಮಳಿಗೆ ಕರಾರು ಪತ್ರ ಹಾಗೂ ವಿದ್ಯುತ್ ಬಿಲ್ ಸಲ್ಲಿಸದೆ ದಿನವೇ ಉದ್ಯಮಿದಾರರಿಗೆ ಉದ್ದಿಮೆ ಪರವಾನಗಿ ನೀಡುವ ಪೂರ್ವ ನಗರ ಪಾಲಿಕೆ ವ್ಯವಸ್ಥೆಯನ್ನ ಕಲ್ಪಿಸಿದ್ದು 17 ವಾರ್ಡ್ಗಳಲ್ಲಿಯೂ ಕೂಡ ವಾಣಿಜ್ಯ ಪ್ರದೇಶದಲ್ಲೂ ಕೂಡ ವಿವಿಧ ಶಿಬಿರ ಏರ್ಪಡಿಸುವ ಮೂಲಕ ಪಾರದರ್ಶಕವಾಗಿ ವೇಗವಾಗಿ ಮತ್ತು ನಾಗರಿಕ ಸ್ನೇಹಿ ಉದ್ಯಮಿ ಪರವಾಗಿ ಸೇವೆಯನ್ನ ವಿತರಿಸಲಿಕ್ಕೆ ಕ್ರಮ ಕೈಗೊಳ್ಳುವುದು ಅಂತ ಹೇಳಿ ಆಯುಕ್ತರು ಒಂದಿಷ್ಟು ಹೇಳಿದ್ದಾರೆ. ಪಿಜಿಗಳು ಹೆಂಗೆ ಲಾಕ್ ಮಾಡಿದ್ರು ಒಂದಿಷ್ಟು ಏರಿಯಾಗಳಲ್ಲಿ ನೋಡಿ ಪಿಜಿಗೆ ಕಾಲಿಡಬೇಕೋ ಗೊತ್ತಿಲ್ಲ, ಮತ್ತು ಆ ಫುಡ್ಡು ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ, ನಾಯಿ ಹಾಕದ ಬಾಯಿ ಹಾಕದ ಅಂತ ಗೊತ್ತಾಗಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.